Hello, my dear students. ನಾನು ಶ್ವೇತಾ. ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ನಾನು ಅಕೌಂಟ್ಸ್ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋ ಚಾಪ್ಟರ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ಸ್ಟಾರ್ಟ್ ಮಾಡೋಕ್ ಮುಂಚೆ ನಾನೊಂದು ಸ್ಕ್ರೀನ್ ಶೇರ್ ಮಾಡ್ತೀನಿ. ಆ ಸ್ಕ್ರೀನ್ ನೋಡಿ ನಿಮ್ಗೆ ಫಸ್ಟ್ ನಾವು ಥಿಯರಿ ಪಾರ್ಟ್ ನ ಈ ಚಾಪ್ಟರ್ ನಲ್ಲಿ ಕಂಪ್ಲೀಟ್ ಮಾಡೋಣ. ಪ್ರಾಕ್ಟಿಕಲ್ಸ್ ನೆಕ್ಸ್ಟ್ ವಿಡಿಯೋ ಇಂದ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ ನೋಡಿ, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿ. ನೀವು ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ಫಸ್ಟ್ ಚಾಪ್ಟರ್ ನೇಮ್ ಅಲ್ಲಿ ಇರುವಂತಹ ಮೀನಿಂಗ್ ಅನ್ನು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ 70 to 80% ಈ ಚಾಪ್ಟರ್ ನೀವು ಯಾವ್ದ್ರ ಬಗ್ಗೆ ಓದ್ತಾ ಇದ್ದೀರಾ ಅನ್ನೋ ಒಂದು ಐಡಿಯಾ ಬರುತ್ತೆ. ಆಗ ಅದ್ರ ರಿಲೇಟೆಡ್ ನೀವು ಏನೇ ಕಾನ್ಸೆಪ್ಟ್ಸ್ ನ ನೀವು ಓದಿದ್ರು ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಹಾಗಾಗಿ ದ ಫಸ್ಟ್ ಚಾಪ್ಟರ್ ಇಸ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಂತ ಹೇಳಿ. ಸೊ ಈ ಸಬ್ಜೆಕ್ಟ್ ನಲ್ಲಿ ನೀವೇನ್ ಕಲಿತೀರಾ, ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ನ ಹೇಗ್ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಾಪ್ಟರ್ ನಂಬರ್ 1 ಕಲ್ತ್ಕೋತೀರಾ. ಹಾಗಾಗಿ ಫಸ್ಟ್ ನಾವೇನ್ ಮಾಡ್ಬೇಕು, ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಏನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಟೂ ಇಂಡಿವಿಜುವಲ್ ಪರ್ಸನ್ ಜಾಯಿನಿಂಗ್ ಟುಗೆದರ್ ಅಂಡ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ಇಸ್ ಕಾಲ್ಡ್ ಆಸ್ ಪಾರ್ಟ್ನರ್ಶಿಪ್ ಫರ್ಮ್. 2 ಮಾರ್ಕ್ಸ್ ಕೇಳ್ತಾರೆ ಇದು ವಾಟ್ ಈಸ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ. ನೀವೇನ್ ಬರೀಬೇಕು ಆನ್ಸರು, ಟೂ ಇಂಡಿವಿಜುವಲ್ ಪರ್ಸನ್ ಜಾಯಿನಿಂಗ್ ಟುಗೆದರ್ ಅಂಡ್ ಸ್ಟಾರ್ಟಿಂಗ್ ಬಿಸ್ನೆಸ್ ಇಸ್ ಕಾಲ್ಡ್ ಆಸ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಬರೀಬೇಕು. ಇನ್ನೊಂದು ಕ್ವಶನ್ ಕೇಳ್ತಾರೆ, ಹೂ ಇಸ್ ಕಾಲ್ಡ್ ಆಸ್ ಎನ್ ಪಾರ್ಟ್ನರ್ ಅಂತ ಹೇಳಿ. Every individual or each individual who joins partnership firm, they are called as a partner. ಪ್ರತಿ ಒಬ್ಬ ವ್ಯಕ್ತಿ ಪಾರ್ಟ್ನರ್ಶಿಪ್ ಫರ್ಮ್ಗೆ ಯಾರು ಜಾಯ್ನ್ ಆಗ್ತಾರೋ ದಟ್ ಇಂಡಿವಿಜುವಲ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಪಾರ್ಟ್ನರ್. ಓಕೆ, ನಾವು ಪಾರ್ಟ್ನರ್ ಅಂತ ಕರಿತಾ ಇದೀವಿ ಅಂತಂದ್ಮೇಲೆ ಸುಮ್ಮನೆ ಅವ್ರನ್ನ ಪಾರ್ಟ್ನರ್ ಅಂತ ಕರೆಯಕ್ಕಾಗಲ್ಲ. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರನೇ ನಾವು ಅವ್ರನ್ನ ಪಾರ್ಟ್ನರ್ ಅಂತ ಹೇಳಿ ಕರೆಯಕ್ಕಾಗೋದು. ಸೊ ಇಬ್ರು ವ್ಯಕ್ತಿ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವ್ರ ಮಧ್ಯದಲ್ಲಿ ಏನಿರ್ಬೇಕು, ಅಗ್ರಿಮೆಂಟ್ ಇರ್ಬೇಕು. ಸೊ ಅಗ್ರಿಮೆಂಟ್ ಏನಿಗೆ ಬೇಕು, ಸೊ ಮುಂದೆ ಬಿಸ್ನೆಸ್ ನಲ್ಲಿ ಯಾವುದೇ ರೀತಿ ತೊಂದರೆಗಳು ಬರಬಾರ್ದು, ಇಬ್ರು ಸೇಫರ್ ಸೈಡ್ ಅಲ್ಲಿ ಬಿಸ್ನೆಸ್ ನ ರನ್ ಮಾಡ್ಬೇಕು ಅಂತಂದ್ರೆ ಅವ್ರಿಬ್ರು ಮಧ್ಯೆ ಏನಿರ್ಬೇಕು, ಅಗ್ರಿಮೆಂಟ್ ಇರ್ಬೇಕು. ಆ ಅಗ್ರಿಮೆಂಟ್ ರೂಲ್ಸ್ ಪ್ರಕಾರ ಇದ್ದಾಗ ಏನಾಗುತ್ತೆ, ಅವ್ರಿಬ್ರು ಮಧ್ಯೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದ್ರು ಒಬ್ಬರಿಂದ ಒಬ್ಬರಿಗೆ ಪ್ರೊಟೆಕ್ಷನ್ ಇರುತ್ತೆ. ಹಾಗಾಗಿ ನಮ್ಗೆ ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಅನ್ನೋ ಒಂದು ಆಕ್ಟ್ ಇದೆ. ಆ ಆಕ್ಟ್ ಏನ್ ಹೇಳುತ್ತೆ, ದೇರ್ ಶುಡ್ ಬಿ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ. ಈ ಅಗ್ರಿಮೆಂಟ್ ಏನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿ ಕರಿತೀವಿ. 2 ಮಾರ್ಕ್ಸ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿ. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಏನು, ಇಟ್ ಈಸ್ ಅನ್ ಅಗ್ರಿಮೆಂಟ್. ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ವಿಚ್ ಇನ್ಕ್ಲೂಡ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಶುಡ್ ಬಿ ಫಾಲೋಡ್ ಇನ್ ಅ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಇರುತ್ತೆ, ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಗ್ಗೆ ಇರ್ಬೋದು, ಅವ್ರ ರೋಲ್ ಬಗ್ಗೆ ಇರ್ಬೋದು. ಕಂಪ್ಲೀಟ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ನಡೆಯುವಂತ ಎಲ್ಲ ಆಪರೇಷನಲ್ ಆಕ್ಟಿವಿಟೀಸ್ ಬಗ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಾಗಿರುತ್ತೆ, ಅಗ್ರಿಮೆಂಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಅಗ್ರಿಮೆಂಟ್ ನ ಏನ್ ಮಾಡ್ಬೇಕು, ಅದ್ರಲ್ಲಿ ಇರುವಂತ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಎಲ್ಲ ಪಾರ್ಟ್ನರ್ಸ್ ಏನ್ ಮಾಡ್ಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು, ಅವರು ಅದಕ್ಕೆ ಸೈನ್ ಹಾಕ್ಬೇಕು ಅಗ್ರಿಮೆಂಟ್ಗೆ. ಆ ಸೈನ್ ಯಾವ್ದ್ರ ಪ್ರಕಾರ ಇರಬೇಕು, ಅಕಾರ್ಡಿಂಗ್ ಟು ದ ಸ್ಟಾಂಪ್ ಆಕ್ಟ್ 1899 ಆಕ್ಟ್ ಪ್ರಕಾರ ಏನ್ ಮಾಡ್ಬೇಕು, ಎಲ್ಲ ಪಾರ್ಟ್ನರ್ಸ್ ಆ ಅಗ್ರಿಮೆಂಟ್ ನ ಓದಿ ಸೈನ್ ಹಾಕ್ಬೇಕು. ಹಾಕ್ದಾಗ ಮಾತ್ರ ಏನಾಗುತ್ತೆ, ಅಗ್ರಿಮೆಂಟ್ ವ್ಯಾಲ್ಯೂಡ್ ಆಗುತ್ತೆ. ಫ್ಯೂಚರ್ ನಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅಕಾರ್ಡಿಂಗ್ ಟು ದ ಅಗ್ರಿಮೆಂಟ್ ದೇರ್ ವಿಲ್ ಬಿ ಪ್ರೊಟೆಕ್ಷನ್ ಫಾರ್ ಈಚ್ ಅಂಡ್ ಎವ್ರಿ ಪಾರ್ಟ್ನರ್ಸ್. ಇದಿಷ್ಟು ನಿಮ್ಗೆ ಈ ಚಾಪ್ಟರ್ ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ಅಂತ ಥಿಯರಿ ಪಾರ್ಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ರಾಕ್ಟಿಕಲ್ ಕ್ವಶನ್ಸ್ ಅನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋನ ನಿಮ್ಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋಗೋಸ್ಕರ ನೀವು ವೇಟ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.